ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ವಿಡಿಯೋ ಆರಂಭ ಮಾಡಲಿಕ್ಕಿಂತ ಮುಂಚೆ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಒಳ ಮೀಸಲಾತಿಯ ಗೊಂದಲದಿಂದಾಗಿ ಸುಮಾರು 56,000 ವಿವಿಧ ಇಲಾಖೆಗಳ ನೇಮಕಾತಿ ಅಧಿಸೂಚನೆಯನ್ನು ಏನು ಸ್ವತಃ CM ಅವರೇ ನೋಟಿಫಿಕೇಷನ್ ಮಾಡಬೇಕು ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡಿದರು ಫ್ಯೂ ಮಂತ್ಸ್ ಬ್ಯಾಕ್. ಅದೇನಾಗಿತ್ತು, ಇದರಿಂದಾಗಿ ಸ್ವಲ್ಪ ಎಲ್ಲವೂ ಡಿಲೇ ಆಗಿತ್ತು ಈ ಒಳ ಮೀಸಲಾತಿಯ ಗೊಂದಲದಿಂದಾಗಿ. ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಅವ್ರದ್ದೇ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡು 15% ಅವರು ಹೇಗೆ ಹಂಚಿದ್ದಾರೆ ಅನ್ನಲಿಕ್ಕೆ ಸಂಬಂಧಪಟ್ಟ ಹಾಗೆ ಅವರೇ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ. ಸೊ ದಯಮಾಡಿ ಅದನ್ನು ನೀವೇ ಒಂದ್ಸಲ ವಾಚ್ ಮಾಡಿ. ಲೆಟ್ಸ್ ವಾಚ್ ದಟ್ ವಿಡಿಯೋ. ಇದನ್ನ ಹೈಕೋರ್ಟ್ ಅಂತಿಮವಾಗಿ ತೀರ್ಮಾನ ಮಾಡೋವರಿಗೆ ಹಾಗೇನೆ ಬ್ಯಾಕ್ಲಾಗ್ ಅಂತ ತೀರ್ಮಾನ ಮಾಡೋದು. ಅಂತಿಮ ಕೋರ್ಟು ತೀರ್ಪು ಕೊಡೋವರಿಗೆ ಇದು ವೇಕೆಂಟ್ ಆಗಿರೋದು 6%, ಬ್ಯಾಕ್ಲಾಗ್ 6%. ಆಮೇಲೆ ಕೋರ್ಟ್ ಫೈನಲ್ ಡಿಸಿಷನ್ ಕೊಟ್ಟ ಮೇಲೆ ಆ ತೀರ್ಪಿಗೆ ಅನುಗುಣವಾಗಿ ತೀರ್ಮಾನ ಮಾಡೋದು. ಇದು ಒಂದು. ಆಮೇಲೆ ಈಗ ನಾವು 6/6/5 ಪ್ರಕಾರ ನೋಟಿಫಿಕೇಶನ್ ಅನ್ನು ಇಶ್ಯೂ ಮಾಡಿದ್ದು. ಆ ನೋಟಿಫಿಕೇಶನ್ ಅನ್ನು ವಾಪಸ್ ಪಡೆದು ಇವತ್ತೇನು ತೀರ್ಮಾನ ಆಗಿದೆ, $5.25, 5.25, 5.25 plus 4.45, 4.5 ಅದರ ರೀತಿಯ ನೋಟಿಫಿಕೇಶನ್ ಅನ್ನು ರೀಇಶ್ಯೂ ಮಾಡೋದು. ಆಮೇಲೆ ಈಗಾಗಲೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀನಿ ನಾನು, ಈ ವರ್ಷ 56,432 ಪೋಸ್ಟ್ಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದರ ಪ್ರಕಾರ ನೋಟಿಫಿಕೇಶನ್ ಅನ್ನು ಇಶ್ಯೂ ಮಾಡೋದು ನಂಬರ್ 1. ನಂಬರ್ 2, ಅದರೊಳಗಡೆ ಒಳ ಮೀಸಲಾತಿ. ನೇಮಕಾತಿಗೆ 56,432 ನೇಮಕಾತಿಗೆ ತುರ್ತು ಕ್ರಮ ತಗೊಳ್ಳೋದು ಅಂತ ತೀರ್ಮಾನ ಮಾಡಿದೆ.